ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 27/12/2024 महावाक्य। मीठे बच्चे, माया बड़ी ज़बरदस्त है, इसे खबरदार रहना। कभी यह ख्याल न आए कि हम ब्रह्मा को नहीं मानते, हमारा तो डायरेक्ट ಶಿವಬಾಬಾ से ಕನೆಕ್ಷನ್ है। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಮಾಯೆ ಬಹಳ ಜಬರ್ದಸ್ತಾಗಿದೆ, ಇದರಿಂದ ಎಚ್ಚರಿಕೆಯಲ್ಲಿರಬೇಕು. ಎಂದಿಗೂ ಈ ವಿಚಾರ ಬರಬಾರ್ದು, ನಮಗಂತೂ ಬ್ರಹ್ಮನ ಜೊತೆ ಯಾವುದೇ ಸಂಬಂಧ ಇಲ್ಲ, ನಮ್ಮದು ಡೈರೆಕ್ಟ್ ಶಿವಬಾಬನ ಜೊತೆ ಸಂಬಂಧ ಎನ್ನೋದು. ಪ್ರಶ್ನೆ, ಕಿನ್ ಬಚ್ಚೋं पर सभी का प्यार स्वतः जाता है? ಬಾಬಾ ಕೇಳ್ತಾರೆ, ಯಾವ ಮಕ್ಕಳ ಮೇಲೆ ಎಲ್ಲರ ಪ್ರೀತಿ ಸ್ವತಃವಾಗಿ ಹೋಗುತ್ತದೆ ಅಂತ. उत्तर, जो पहले हर बात को स्वयं प्रैक्टिकल में लाते फिर दूसरों को कहते हैं, उन पर सबका प्यार स्वतः जाता है. ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ಮೊದಲಿಗೆ ಪ್ರತಿಯೊಂದು ಮಾತನ್ನು ಸ್ವಯಂನಲ್ಲಿ ಅಂದರೆ ಪ್ರಾಕ್ಟಿಕಲ್ದಲ್ಲಿ ತಂದು ನಂತರ ಬೇರೆಯವ್ರಿಗೆ ಹೇಳ್ತಾರೆ, ಅಂತಹ ಮಕ್ಕಳ ಮೇಲೆ ಎಲ್ಲರ ಪ್ರೀತಿಯೂ ಇರ್ತದೆ. ज्ञान को स्वयं में धारण कर फिर बहुतों की सेवा करनी है, तब सबका प्यार मिलेगा. ಬಾಬಾ ಹೇಳ್ತಾರೆ, ಜ್ಞಾನವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ನಂತರ ಬಹಳ ಜನರ ಸೇವೆ ಮಾಡಬೇಕು, ಆಗ ಎಲ್ಲರ ಪ್ರೀತಿ ಸಿಗ್ತದೆ. ಅಗರ್ ಖುದ್ ನಹೀ ಕರ್ತೆ ಸಿರ್ಫ್ दूसरों को कहते तो उन्हें कौन मानेगा, वह तो जैसे पंडित हो जाते. ಬಾಬಾ ಹೇಳ್ತಾರೆ, ಅಕಸ್ಮಾತ್ ಸ್ವಯಂ ಮಾಡದೆ ಕೇವಲ ಬೇರೆಯವ್ರಿಗೆ ಹೇಳಿದರೆ ಅದನ್ನು ಯಾರು ಒಪ್ಕೊಳ್ತಾರೆ, ಇಂಥವ್ರು ಕೇವಲ ಪಂಡಿತರಾಗ್ತಾರೆ ಅಂತಾರೆ ಬಾಬಾ. ಓಂ ಶಾಂತಿ. बच्चों से बाप पूछते हैं, आत्माओं से परमात्मा पूछते हैं, यह तो जानते हो कि परमपिता परमात्मा के सामने बैठे हैं. ಬಾಬಾ ಹೇಳ್ತಿದ್ದಾರೆ, ಮಕ್ಕಳ ಹತ್ರ ತಂದೆ ಕೇಳ್ತಾರೆ, ಆತ್ಮಗಳ ಹತ್ರ ಪರಮಾತ್ಮ ಕೇಳ್ತಾರೆ, ಇದಂತೂ ತಿಳ್ಕೊಂಡಿದ್ದೀವಿ, ನಾವೆಲ್ಲ ಪರಂಪಿತ ಪರಮಾತ್ಮನ ಎದುರುಗಡೆ ಕೂತ್ಕೊಂಡಿದ್ದೇವೆ. बाबा को अपना रथ नहीं है, यह तो निश्चय है ना, इस भ्रुकुटी के बीच में बाप का निवास स्थान है. ಬಾಬಾ ಹೇಳ್ತಾರೆ, ಬಾಬನಿಗೆ ತನ್ನದೇ ಆದ ರಥ ಅಂತೂ ಇಲ್ಲ, ಇದಂತೂ ನಿಶ್ಚಯ ಇದೆಯಲ್ವ, ಈ ಭ್ರುಕುಟಿಯ ಮಧ್ಯದಲ್ಲಿ ತಂದೆಯ ನಿವಾಸ ಸ್ಥಾನವಾಗಿದೆ. ಬಾಪ್ನೆ ಖುದ್ ಕಹಾ ಹೇ, ಮೈ ಇನ್ಕಿ ಭ್ರುಕುಟಿ ಕೆ ಬೀಚ್ ಮೇ ಬೈಠ್ತಾ ಹೂँ. ತಂದೆ ಸ್ವಯಂ ಹೇಳ್ತಾರೆ, ನಾನು ಇವರ ಭ್ರುಕುಟಿಯ ಮಧ್ಯದಲ್ಲಿ ಕೂತ್ಕೊಂಡಿದ್ದೇನೆ. ಇನ್ಕಾ ಶರೀರ್ ಲೋನ್ ಪರ್ ಲೇತಾ ಹೂँ, ಆತ್ಮ ಭ್ರುಕುಟಿ ಕೆ ಬೀಚ್ ಮೇ ಬೈಠ್ತಿ ಹೇ तो बाप ही यहाँ आकर बैठते हैं. ಬಾಬಾ ಹೇಳ್ತಾರೆ, ಇವರ ಶರೀರವನ್ನು ನಾನು ಲೋನ್ ಆಗಿ ತೊಗೊಂಡಿದ್ದೇನೆ, ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ಕೂತ್ಕೊಳ್ತದೆ ಅಂದಾಗ ತಂದೆಯೂ ಕೂಡ ಇಲ್ಲೇ ಬಂದು ಕೂತ್ಕೊಳ್ತಾರೆ. ಬ್ರಹ್ಮ ಭೀ ಹೇ ತೋ ಶಿವಬಾಬಾ ಭೀ ಹೇ, ಅಗರ್ ಯಾ ಬ್ರಹ್ಮ ನೈ ಹೋತಾ ತೋ ಶಿವಬಾಬಾ ಭೀ ನೈ ಹೋತಾ. ಬಾಬಾ ಹೇಳ್ತಾರೆ, ಇಲ್ಲಿ ಬ್ರಹ್ಮನೂ ಇದ್ದಾರೆ, ಶಿವಬಾಬನೂ ಇದ್ದಾರೆ. ಬ್ರಹ್ಮ ಇರಲಿಲ್ಲ ಅಂದರೆ ಶಿವಬಾಬನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅಗರ್ ಕೋಯಿ ಕಹೆ ಕಿ ಹಮ್ ತೋ ಶಿವಬಾಬಾ ಕೋ याद करते ब्रह्मा को नहीं, परंतु ಶಿವಬಾಬಾ ಬೋಲೆಂಗೆ ಕೈಸೆ. ಇಲ್ಲಿ ಕೆಲವರು ಹೇಳ್ತಾರೆ ಅಂತಾರೆ, ಬಾಬಾ ನಾವು ಶಿವಬಾಬನಷ್ಟೇ ನೆನಪು ಮಾಡ್ತೇವೆ, ಬ್ರಹ್ಮನನ್ನು ಅಲ್ಲ. ಆದರೆ ಶಿವಬಾಬಾ ಮಾತಾಡ್ತಾರೆ ಹೇಗೆ? ऊपर में तो सदैव शिवबाबा को याद करते आए, अभी तुम बच्चों को पता है हम बाबा के पास यहाँ बैठे हैं. ಮೇಲಂತೂ ನಾವು ಶಿವಬಾಬನನ್ನು ನೆನಪು ಮಾಡ್ತಾನೆ ಬಂದ್ವಿ, ಈಗ ನೀವು ಮಕ್ಕಳಿಗೆ ಗೊತ್ತಾಯಿತು ತಂದೆ ಹತ್ತಿರ ಇಲ್ಲಿ ಬಂದು ಕೂತ್ಕೊಂಡಿದ್ದೇವೆ. ऐसे तो नहीं समझेंगे कि शिवबाबा ऊपर में है, जैसे भक्ति मार्ग में कहते थे शिवबाबा ऊपर में है, उनकी प्रतिमा यहाँ पूजी जाती है. ಬಾಬಾ ಹೇಳ್ತಾರೆ, ಈ ರೀತಿ ತಿಳ್ಕೊಳ್ಳೋದಿಲ್ಲ ಶಿವಬಾಬಾ ಮೇಲಿದ್ದಾರೆ ಅಂತ. ಹೇಗೆ ಭಕ್ತಿ ಮಾರ್ಗದಲ್ಲಿ ಹೇಳ್ತಾ ಇದ್ವಿ ನಾವು ಶಿವಬಾಬಾ ಮೇಲಿದ್ದಾರೆ ಅಂತ, ಅವ್ರ ಪ್ರತಿಮೆ ಇಲ್ಲಿ ಪೂಜಿಸಲ್ಪಡ್ತಿತ್ತು. यह बातें बहुत समझने की हैं. जानते हो बाप ज्ञान का सागर नॉलेजफुल है, तो कहाँ से नॉलेज सुनाते हैं. ಬಾಬಾ ಹೇಳ್ತಿದ್ದಾರೆ, ಈ ಮಾತನ್ನು ಭಾಳಷ್ಟು ತಿಳ್ಕೊಳ್ಳುವಂಥದ್ದಾಗಿದೆ, ತಿಳ್ಕೊಂಡಿದ್ದೇವೆ ಶಿವಬಾಬಾ ಜ್ಞಾನದ ಸಾಗರ ನಾಲೆಜ್ಫುಲ್ ಆಗಿದ್ದಾರೆ ಅಂದಾಗ ಎಲ್ಲಿಂದ ಜ್ಞಾನ ಹೇಳ್ತಾರೆ. ಬ್ರಹ್ಮಕ್ಕೆ ತನ್ಸೆ ಸುನಾತೆ हैं, कई कहते हैं हम ब्रह्मा को नहीं मानते, परंतु शिवबाबा कहते मैं इस मुख द्वारा ही तुम्हें कहता हूँ, मुझे याद करो. ಬಾಬಾ ಹೇಳ್ತಾರೆ, ಶಿವಬಾಬಾ ಬ್ರಹ್ಮನ ತನುವಿನಿಂದಲೇ ನಮಗೆ ಜ್ಞಾನ ಹೇಳ್ತಾರೆ. ಕೆಲವರು ಹೇಳ್ತಾರೆ ನಾವು ಬ್ರಹ್ಮನನ್ನು ಒಪ್ಪೋದೇ ಇಲ್ಲ ಅಂತ, ಆದರೆ ಶಿವಬಾಬಾ ಹೇಳ್ತಾರೆ, ನಾನು ಈ ಮುಖದ ಮೂಲಕವೇ ನಿಮಗೆ ಹೇಳ್ತೇನೆ, ನನ್ನ ನೆನ್ಪು ಮಾಡಿ ಮಕ್ಕಳೇ ಅಂತ. ಯಾ ಸಮಜ್ ಕಿ ಬಾತ್ ಹೇನಾ, ಬ್ರಹ್ಮ ತೋ ಖುದ್ कहते हैं ಶಿವಬಾಬಾ ಕೋ ಯಾದ್ ಕರೋ. ಬಾಬಾ ಹೇಳ್ತಾರೆ, ಇದು ತಿಳ್ಕೊಳ್ಳೋ ಮಾತಲ್ವಾ, ಬ್ರಹ್ಮ ಇಲ್ಲಿ ಸ್ವಯಂ ಹೇಳ್ತಾರೆ ಶಿವಬಾಬನನ್ನು ನೆನ್ಪು ಮಾಡಿ ಅಂತ.
ये कहाँ कहते मुझे याद करो, इनके द्वारा ಶಿವಬಾಬಾ कहते हैं मुझे याद करो. ಬಾಬಾ ಹೇಳ್ತಿದ್ದಾರೆ, ಈ ಬ್ರಹ್ಮ ಎಲ್ಲಿ ಹೇಳ್ತಾರೆ ನನ್ನೇ ನೆನಪು ಮಾಡಿ ಅಂತ. ಇವ್ರ ಮೂಲಕ ನಾನು ಹೇಳ್ತೇನೆ ಅಂದರೆ ಶಿವಬಾಬಾ ಹೇಳ್ತಾರೆ ನನ್ನನ್ನೇ ನೆನಪು ಮಾಡಿ ಅಂತ. ये मंत्र मैं इनके मुख से देता हूँ, ಬ್ರಹ್ಮ नहीं होता तो मैं मंत्र कैसे देता. ಬಾಬಾ ಹೇಳ್ತಾರೆ, ಈ ಮಂತ್ರ ನಾನು ಇವರ ಮುಖದಿಂದ ಕೊಡ್ತೇನೆ, ಬ್ರಹ್ಮನೇ ಇಲ್ದಿದ್ರೆ ನಾ ಈ ಮಂತ್ರ ಹೇಗೆ ಕೊಡೋದು. ಬ್ರಹ್ಮ नहीं होता तो तुम ಶಿವಬಾಬಾ से कैसे मिलते, कैसे मेरे पास बैठते. ಬಾಬಾ ಹೇಳ್ತಾರೆ, ಬ್ರಹ್ಮನೇ ಇಲ್ದಿದ್ರೆ ನೀವು ನನ್ನ ಹತ್ರ ಹೇಗೆ ಬರ್ತಿದ್ರಿ, ನನ್ನ ಹತ್ರ ಹೇಗೆ ಕುತ್ಕೊಳ್ತಿದ್ರಿ. अच्छे अच्छे महारथियों को भी ऐसे ऐसे ख्यालात आ जाते हैं जो माया मेरे से मुख मोड़ देती है. ಬಾಬಾ ಹೇಳ್ತಾರೆ, ಒಳ್ಳೊಳ್ಳೆ ಮಹಾರಥಿಗಳಿಗೂ ಕೂಡ ಇಂತಿಂಥ ವಿಚಾರ ಬರ್ತದೆ, ಮಾಯೆ ಅವರ ಮುಖವನ್ನೇ ತಿರುಗಿಸ್ಬಿಟ್ಟಿರ್ತದೆ. कहते हम ब्रह्मा को नहीं मानते तो उनकी क्या गति होगी. माया कितनी बड़ी ज़बरदस्त है जो एकदम मुँह ही फिरा देती है. ಬಾಬಾ ಹೇಳ್ತಾರಂತೆ, ಬ್ರಹ್ಮನನ್ನು ಒಪ್ಕೊಳ್ದಿದ್ರೆ ಇವ್ರ ಕತಿ ಏನಾಗ್ಬೋದು ಅಂತಾರೆ ಬಾಬಾ. ಮಾಯೆ ಎಂಥ ಜಬರ್ದಸ್ತ್ ಅಂದರೆ ಏಕದಮ್ ಇವ್ರ ಮುಖನೇ ತಿರುಗಿಸ್ಬಿಡ್ತದೆ. ಅಭಿ ತುಮಾರಾ ಮುँह ಶಿವಬಾಬಾಕ್ಕೆ ಸಾಮನೆ ಕಿಯಾ ಹೇ ತುಮ್ ಸಮ್ಮುಖ ಬೈಟೆ ಹೋನ. ಬಾಬಾ ಹೇಳ್ತಾರೆ, ಈಗ ನಿಮ್ಮ ಮುಖ ಶಿವಬಾಬನ ಎದುರುಗಡೆ ಮಾಡಿದ್ದೀನಿ ಅಂದರೆ ಆ ಕಡೆಯಿಂದ ಈ ಕಡೆ ತಿರುಗಿಸಿದ್ದೀನಿ ಅಂತಾರೆ ಬಾಬಾ. ನೀವು ಸಮ್ಮುಖದಲ್ಲಿ ಕುತ್ಕೊಂಡಿದ್ದೀರಲ್ವ. ಫಿರ್ ಜೋ ಐಸೆ ಸಮಸ್ತೆ ಬ್ರಹ್ಮ ತೋ ಕುಚ್ ನಹಿ ತೋ ಉನ್ಕಿ ಕ್ಯಾ ಗತಿ ಹೋಗಿ ದುರ್ಗತಿ ಕೋ ಪಾಲೇತೆ. ಆದರೆ ಇನ್ನು ಕೆಲವು ಮಕ್ಕಳು ಬ್ರಹ್ಮನ ಜೊತೆಗೆ ನಮಗೇನು ಸಂಬಂಧ, ಅವನೇನೂ ಅಲ್ಲ ಹೀಗೆ ಅಂತಾರಲ್ಲ, ಅವ್ರ ಕತಿ ಏನಾಗ್ಬೋದು, ಅವ್ರ ಗತಿ ಏನಾಗ್ಬೋದು ಅಂತಾರೆ ಬಾಬಾ. ದುರ್ಗತಿನೇ ಪಡ್ಕೊಳ್ತಾರೆ. ಮನುಷ್ಯ ತೋ ಪುಕಾರ್ತೆ ಹೇ ಓ ಗಾಡ್ ಫಾದರ್, ಫಿರ್ ಗಾಡ್ ಫಾದರ್ ಸುನ್ತಾ ಹೇ ಕ್ಯಾ. ಬಾಬಾ ಹೇಳ್ತಿದ್ದಾರೆ, ಮನುಷ್ಯರು ಕರೀತಾರೆ ನೋಡಿ, ಓ ಗಾಡ್ ಫಾದರ್ ಅಂತಾರೆ. ಹಾಗಾದರೆ ಪರಮಾತ್ಮ ಕೇಳ್ತಾನೇನು. कहते ओ लिबरेटर आओ, क्या वहाँ से लिबरेट करेंगे. कल्प कल्प के पुरुषोत्तम संगम युग पर ही बाप आते हैं. ಬಾಬಾ ಹೇಳ್ತಿದ್ದಾರೆ, ಅವ್ರು ಹೇಳ್ತಾರೆ, ಓ ಲಿಬ್ರೇಟರ್ ಬಾ, ಓ ದಯಾಮಯಿ ನನ್ನನ್ನು ಬಿಡಿಸು ಈ ಬಂಧನದಿಂದ ಅಂತ. ಹಾಗಾದರೆ ಶಿವಬಾಬಾ ಏನು ಅಲ್ಲಿಂದನೇ ಬಿಡಿಸ್ಬಿಡ್ತಾರೇನು. ಕಲ್ಪ ಕಲ್ಪಕ್ಕೂ ಪುರುಷೋತ್ತಮ ಸಂಗಮ ಯುಗದಲ್ಲಿನೇ ಬಾಬಾ ಬರ್ತಾರೆ. ಜಿಸ್ಮೆ ಆತೆ ಹೇ ಉನ್ಕೋ ಹಿ ಉಡಾದೆ ತೋ ಕ್ಯಾ ಕಹೆಂಗೆ. ಬಾಬಾ ಹೇಳ್ತಾರೆ, ಶಿವಬಾಬಾ ಯಾರಲ್ಲಿ ಬರ್ತಾರೋ ಅವರನ್ನೇ ಹಾರಿಸ್ಬಿಟ್ರೆ ಏನಂತ ಹೇಳೋದು. ಮಾಯಾ ಮೇ ಇತ್ನಾ ಬಲ ಹೇ ಜೋ ನಂಬರ್ 1 ವರ್ತ್ ನಾಟ್ ಎ ಪೆನಿ ಬನಾ ದೇತಿ ಹೇ. ಬಾಬಾ ಹೇಳ್ತಾರೆ, ಮಾಯಲ್ಲಿ ಇಷ್ಟು ಬಲ ಇದೆ ಅಂದರೆ ನಂಬರ್ 1 ಬೆಲೆ ಇಲ್ಲದವರನ್ನಾಗಿ ಮಾಡಿಬಿಡ್ತದೆ. ಐಸೆ ಐಸೆ ಬಿ ಕೊಯ್ ಸೆಂಟರ್ಸ್ ಪರ್ ಹೇ ತಪ್ ತೋ ಬಾಪ್ ಕತೆ ಖಬರ್ದಾರ್ ರಹನ. ಇಂತಿಂಥವರು ಬಾಬಾ ಹೇಳ್ತಾರೆ ಕೆಲವು ಸೆಂಟ್ರ್ನಲ್ಲೂ ಇದ್ದಾರೆ, ಅದಕ್ಕೆ ಬಾಬಾ ಎಚ್ಚರಿಕೆಯಲ್ಲಿರಿ ಅಂತ ಹೇಳ್ತಾರೆ. बल बाबा के सुनाए हुए ज्ञान को दूसरों को सुनाते भी रहते हैं परंतु जैसे पंडित मिसल. ಬಾಬಾ ಹೇಳ್ತಾರೆ, ಭಲೆ ಕೆಲವರು ಬಾಬಾ ಹೇಳಿರುವಂಥ ಜ್ಞಾನವನ್ನು ಬೇರೆಯವ್ರಿಗೆ ಹೇಳ್ತಾ ಇರ್ತಾರೆ, ಆದರೆ ಯಾವ ರೀತಿ ಅಂದರೆ पंडितर हागे. जैसे बाबा पंडित की कहानी सुनाते हैं ना, इस समय तुम बाप की याद से विषय सागर को पार कर क्षीर सागर में जाते हो ना. ಬಾಬಾ ಹೇಳ್ತಾರೆ, ಹೇಗೆ ಬಾಬಾ ಪಂಡಿತನ ಉದಾಹರಣೆ ಕತೆ ಹೇಳ್ತಾರಲ್ವ, ಈ ಸಮಯದಲ್ಲಿ ನೀವು ತಂದೆಯ ನೆನಪಿನಿಂದ ಈ ವಿಷಯ ಸಾಗರವನ್ನು ಪಾರು ಮಾಡಿ ಕ್ಷೀರ ಸಾಗರಕ್ಕೆ ಹೋಗ್ತಿರಲ್ವ. भक्ति मार्ग में ढेर कथाएँ बना दी है. पंडित औरों को कहता था राम नाम कहने से पार हो जाएंगे, लेकिन खुद बिल्कुल छठ खाते में था. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ಈ ರೀತಿ ಅನೇಕ ಕಥೆಗಳನ್ನು ಹೇಳ್ತಾ ಇರ್ತಾರೆ. ಪಂಡಿತ ಬೇರೆಯವ್ರಿಗೆ ಹೇಳ್ತಾ ಇದ್ದ, ರಾಮ ನಾಮವನ್ನು ಜಪಿಸೋದ್ರಿಂದ ನೀನು ನದಿಯನ್ನು ಪಾರು ಮಾಡ್ತೀಯ ಅಂತ. ಆದರೆ ಅವನು ಮಾತ್ರ ಏನೂ ಇರಲಿಲ್ಲ ಅಂತ ಹೇಳ್ತಾರೆ ಬಾಬಾ, ಖಾಲಿ ಖಾತೆಯಾಗಿತ್ತು ಒಂದು. ಖುದ್ ವಿಕಾರೋ ಮೇ ಜಾತೆ ರಹನಾ ಅವ್ರು ದೂಸರೋं को कहना ನಿರ್ವಿಕಾರಿ ಬನು. ಬಾಬಾ ಹೇಳ್ತಾರೆ, ಇಲ್ಲಿ ಕೆಲವರು ತಾವು ವಿಕಾರಕ್ಕೆ ವಶ ಆಗಿರ್ತಾರೆ, ಬೇರೆಯವ್ರಿಗೆ ಹೇಳ್ತಾರೆ ನಿರ್ವಿಕಾರಿಯಾಗಿ ಅಂತ. ಉನ್ಕಾ ಕ್ಯಾ ಅಸರ್ ಹೋಗಾ, ಯಾ ಭಿ ಕहाँ ಕहाँ ಸುನಾನೆ ವಾಲೆ ಸೆ ಸುನ್ನೆ ವಾಲೆ ತಿಕ್ಕೆ ಚಲೆ ಜಾತೆ ಹೇ. ಬಾಬಾ ಹೇಳ್ತಾರೆ, ಅಂಥವ್ರದ್ದೇನು ಪ್ರಭಾವ ಬೀರ್ತದೆ ಅಂತ. ಇಲ್ಲೂ ಕೂಡ ಕೆಲವರು ಹೇಳುವಂಥವ್ರಿಗಿಂತ ಕೇಳುವಂಥವ್ರು ಮುಂದೆ ಹೋಗಿಬಿಡ್ತಾರೆ ಅಂತಾರೆ ಬಾಬಾ. जो बहुतों की सेवा करते हैं वह ज़रूर सबको प्यारे लगते हैं. ಇಲ್ಲಿ ಬಾಬಾ ಹೇಳ್ತಾರೆ, ಯಾರು ಅನೇಕರ ಸೇವೆ ಮಾಡ್ತಾರೋ ಅವ್ರು ಎಲ್ರಿಗೂ ಇಷ್ಟ ಆಗ್ತಾರೆ. पंडित झूठा निकल पड़ा तो उसे कौन प्यार करेगा, फिर प्यार उन पर चला जाएगा जो प्रैक्टिकल में याद करते हैं. ಬಾಬಾ ಹೇಳ್ತಿದ್ದಾರೆ, ಪಂಡಿತರು ಸುಳ್ಳು ಅಂತ ಗೊತ್ತಾದಾಗ ಅವರನ್ನು ಯಾರು ಪ್ರೀತಿ ಮಾಡ್ತಾರೆ. ಬಾಬಾ ಹೇಳ್ತಿದ್ದಾರೆ, ಯಾರ ಮೇಲೆ ಪ್ರೀತಿ ಹೆಚ್ಚಾಗ್ತದೆ ಅಂದರೆ ಯಾರು ಪ್ರಾಕ್ಟಿಕಲ್ದಲ್ಲಿ ಬಾಬನನ್ನು ನೆನಪು ಮಾಡ್ತಾರೆ.
अच्छे अच्छे महारथियों को भी माया हप कर जाती है. ಬಾಬಾ ಹೇಳ್ತಾರೆ ಒಳ್ಳೊಳ್ಳೆ ಮಹಾರಥಿಗಳನ್ನು ಕೂಡ ಮಾಯೆ ತಿಂದ್ಬಿಡ್ತದೆ. बाबा समझाते हैं अभी तो कर्मातीत अवस्था नहीं बनी है जब तक लड़ाई की तैयारी न हो. ಕೆ ಬಾಬಾ ಹೇಳ್ತಾರೆ ಈಗಿನ್ನೂ ಕರ್ಮಾತೀತ ಅವಸ್ಥೆ ಆರಂಭ ಆಗಿಲ್ಲ ಅಂತಾರೆ ಬಾಬಾ. ಏಕೆಂದರೆ ಎಲ್ಲಿವರೆಗೆ ಯುದ್ಧದ ತಯಾರಿ ನಡೀತಾ ಇರ್ತದೆ. ಏಕ್ ತರಫ್ ಲಡಾಯಿ ಕಿ ತಯಾರಿ ಹೋಗಿ ದೂಸರೆ ತರಫ್ ಕರ್ಮಾತೀತ ಅವಸ್ಥಾ ಹೋಗಿ. ಬಾಬಾ ಹೇಳ್ತಾರೆ ಒಂದು ಕಡೆ ಯುದ್ಧದ ತಯಾರಿ ನಡೆದ್ರೆ ಇನ್ನೊಂದು ಕಡೆ ಕರ್ಮಾತೀತ ಅವಸ್ಥೆ ಆಗ್ತದೆ. ಪೂರಾ ಕನೆಕ್ಷನ್ ಹೇ ಫಿರ್ ಲಡಾಯಿ ಪೂರಿ ಹೋ ಜಾತಿ ಹೇ ಟ್ರಾನ್ಸ್ಫರ್ ಹೋ ಜಾಯಂಗೆ. ಬಾಬಾ ಹೇಳ್ತಾರೆ ಇಲ್ಲಿ ಪೂರ್ಣ ಕನೆಕ್ಷನ್ ಇದೆ, ನಂತರ ಯುದ್ಧ ಪೂರ್ಣ ಆಗ್ತದೆ, ನೀವೆಲ್ಲರೂ ಈ ಜಗತ್ತಿನಿಂದ ವರ್ಗಾವಣೆ ಆಗ್ತೀರ. ಪಹಲೆ ರುದ್ರಮಾಲಾ ಬಂತಿ ಹೇ ಯ ಬಾತೆ ಅವ್ರ ಕೊಯ್ ನೈ ಜಾನ್ತೆ. ಬಾಬಾ ಹೇಳ್ತಾರೆ ಫಸ್ಟು ರುದ್ರಮಾಲೆ ಆಗ್ತದೆ, ಈ ಮಾತನ್ನೇ ಯಾರೂ ತಿಳ್ಕೊಂಡಿಲ್ಲ. तुम समझते हो इस दुनिया को बदलना है, वह समझते हैं दुनिया के अजून 40,000 ವರ್ಷ ಪಡೆ हैं. ಬಾಬಾ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರಾ ಈ ಜಗತ್ತು ಬದಲಾವಣೆ ಆಗಬೇಕು ಅಂತ ಅಥವಾ ಜಗತ್ತು ಬದಲಾವಣೆ ಆಗ್ತದೆ ಅಂತ. ಆದರೆ ಅವ್ರೇನು ಅಂದ್ಕೊಂಡಿದ್ದಾರೆ ಅಂದರೆ ಜಗತ್ತಿನ್ನು 40,000 ವರ್ಷ ಬಾಕಿ ಇದೆ ಅಂತ. ತುಮ್ ಸಮಜ್ತೆ ಹೋ ವಿನಾಶ್ ತೋ ಸಾಮ್ನೆ ಕಡಾ ಹೇ. ಬಾಬಾ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರಿ ವಿನಾಶ ಎದುರುಗಡೆ ಇದೆ. ಅವ್ರು ಹೇಳ್ತಾರೆ ಕಲಿಯುಗ ಇನ್ನೂ 40,000 ವರ್ಷ ಬಾಕಿ ಇದೆ ಅಂತ. ಆದರೆ ನಾವು ಹೇಳ್ತೇವೆ ವಿನಾಶ ಎದುರುಗಡೆನೇ ಇದೆ ಅಂತ. ತುಮ್ ಹೋ ಮೈನಾರಿಟಿ ವಹ ಹೇ ಮೆಜಾರಿಟಿ ತೋ ತುಮಾರ ಕೌನ್ ಮಾನೇಗ. ಬಾಬಾ ಹೇಳ್ತಾರೆ ನಿಮ್ಮ ಸಂಖ್ಯೆ ಕಡಿಮೆ ಇದೆ, ಅವ್ರ ಸಂಖ್ಯೆ ಜಾಸ್ತಿ ಇದೆ, ಅದಕ್ಕೆ ನಿಮ್ಮದು ಯಾರು ಕೇಳ್ತಾರೆ ಅಂತಾರೆ ಬಾಬಾ. ಜಬ್ ತುಮಾರಿ ವೃದ್ಧಿ ಹೋ ಜಾಯೇಗಿ ಫಿರ್ ತುಮಾರಿ ಯೋಗ ಬಲ ಸೆ ಬಹುತ್ ಕಿಂಚ್ ಕರ್ ಆಯೆಂಗೆ. ಬಾಬಾ ಹೇಳ್ತಾರೆ ಯಾವಾಗ ನಿಮ್ಮಲ್ಲಿ ವೃದ್ಧಿ ಆಗ್ತದೆ ಆವಾಗ ನಿಮ್ಮ ಯೋಗ ಬಲದಿಂದ ಭಾಳ ಜನ ಆಕರ್ಷಣೆಯಾಗಿ ಇಲ್ಲಿ ಬರ್ತಾರೆ. ಜಿತ್ನಾ ತುಮಾರೆ ಸೆ ಕಟ್ ನಿಕಲ್ತಿ ಜಾಯೇಗಿ ಉತ್ನಾ ಭಲ್ ಬರ್ತಾ ಜಾಯೇಗ. ಬಾಬಾ ಹೇಳ್ತಾರೆ ಎಷ್ಟು ನಮ್ಮಲ್ಲಿ ಪಾಪದ ಕೊಳೆ ಬಿಟ್ಟು ಹೋಗ್ತದೋ ಅಷ್ಟು ನಮ್ಮಲ್ಲಿ ಶಕ್ತಿ ತುಂಬ್ತಾ ಹೋಗ್ತದೆ. ಐಸನೇ ಕಿ ಬಾಬಾ ಜಾನಿ ಜಾನನ್ಹಾರ್ ಹೇ ನಹಿ ಸಭಿ ಕಾ ಅವಸ್ಥಾ ಕೋ ಜಾನ್ತೆ ಹೇ. ಬಾಬಾ ಹೇಳ್ತಾರೆ ಈ ಥರ ಅಲ್ಲ, ಶಿವಬಾಬಾ ಎಲ್ಲವನ್ನ ತಿಳ್ಕೊಂಡಂಥವರು ಅಲ್ಲ, ಎಲ್ಲರ ಅವಸ್ಥೆಯನ್ನು ತಿಳ್ಕೊಂಡಿದ್ದಾರೆ ಬಾಬಾ. ಬಾಪ್ ಬಚ್ಚೋं की अवस्था को नहीं जानेंगे सब कुछ मालूम रहता है. ಬಾಬಾ ಕೇಳ್ತಾರೆ ಬಾಬನಿಗೆ ಮಕ್ಕಳ ಅವಸ್ಥೆ ಗೊತ್ತಿರೋದಿಲ್ವಾ, ಎಲ್ಲನೂ ಗೊತ್ತು ನನಗೆ ಅಂತಾರೆ ಬಾಬಾ. ಅಭಿ ತೋ ಕರ್ಮಾತೀತ ಅವಸ್ಥಾ ಹೋ ನ ಸಕೆ ಕಡಿ ಕಡಿ ಭೂಲೆ ಹೋನಾ ಹಿ ಸಂಭವ ಹೇ ಮಹಾರಥಿಯೋ ಸೆ ಭಿ ಹೋತೆ ಹೇ. ಬಾಬಾ ಹೇಳ್ತಾರೆ ಈಗಿನ್ನೂ ಕರ್ಮಾತೀತ ಅವಸ್ಥೆಯವರೆಗೆ ತಲುಪಿಲ್ಲ, ದೊಡ್ಡ ದೊಡ್ಡ ತಪ್ಪುಗಳು ಆಗೋದು ಕೂಡ ಸಂಭವ ಇದೆ, ಮಹಾರಥಿಗಳಿಂದಲೂ ಆಗ್ತದೆ ಅಂತಾರೆ ಬಾಬಾ. ಬಾತ್ಚೀತ್ ಚಾಲ್ ಚಲನಾದಿ ಸಭಿ ಪ್ರಸಿದ್ಧ ಹೋ ಜಾತಿ ಹೇ. ಬಾಬಾ ಹೇಳ್ತಾರೆ ಅವ್ರು ಮಾತಾಡುವ ರೀತಿ, ನಡತೆ, ಅವ್ರು ನಡ್ಕೊಳ್ಳುವಂಥ ರೀತಿ ಎಲ್ಲವೂ ಕೂಡ ಪ್ರಸಿದ್ಧ ಆಗಿಬಿಡ್ತದೆ. ಅಭಿತೋ ದೈವಿ ಚಲನ್ ಬನಾನಿ ಹೇ ದೇವತಾ ಸರ್ವಗುಣ ಸಂಪನ್ನ ಹೇನ. ಬಾಬಾ ಹೇಳ್ತಾರೆ ಈಗ ದೈವಿ ನಡವಳಿಕೆ ರೂಪಿಸ್ಕೊಳ್ಬೇಕು, ದೇವತೆಗಳು ಸರ್ವಗುಣ ಸಂಪನ್ನರಲ್ವ. ಅಭಿ ತುಮಕೋ ಐಸಾ ಬನ್ನ ಹೇ ಪರಂತು ಮಾಯಾ ಕಿಸಿ ಕೋ ಭಿ ನಹಿ ಚೋಡ್ತಿ. ಬಾಬಾ ಹೇಳ್ತಾರೆ ನೀವೀಗ ಈ ರೀತಿ ಆಗಬೇಕು, ಆದರೆ ಮಾಯೆ ಯಾರನ್ನೂ ಕೂಡ ಬಿಡೋದಿಲ್ಲ. ಚುಯಿ ಮುಯಿ ಬನಾ ದೇತಿ ಹೇ 5 सीढ़ी है ना, ದೇಹಾಭಿಮಾನ ಆನೆ ಸೆ ऊपर से एकदम ಗಿರ್ತೆ ಹೇ. ಬಾಬಾ ಹೇಳ್ತಾರೆ ಮುಟ್ಟಿದ್ರೆ ಮುನಿಯನ್ನಾಗಿ ಮಾಡಿಬಿಡ್ತದೆ. 5 ಮೆಟ್ಲಲ್ವ, ದೇಹಾಭಿಮಾನ ಬರೋದ್ರಿಂದ ಮೇಲಿಂದ ಏಕ್ದಮ್ ಕೆಳಗಡೆ ಬಿದ್ದುಬಿಡ್ತಾರೆ. ಗಿರ ಅವ್ರ ಮರ. ಆಜ್ಕಲ್ ಅಪ್ನೆ ಕೋ ಮಾರ್ನೆ ಕೆ ಲಿಯೆ ಕೈಸೆ ಕೈಸೆ ಉಪಾಯ ಕರ್ತೆ ಹೇ. ಬಾಬಾ ಹೇಳ್ತಾರೆ ಮೇಲಿಂದ ಬಿದ್ದರು ಸತ್ರು. ಇವತ್ತು ತಮ್ಮನ್ನು ತಾವು ಸಾಯಿಸ್ಕೊಳ್ಳೋದಕ್ಕೋಸ್ಕರ ಎಂತೆಂಥ ಉಪಾಯ ಮಾಡ್ತಾರೆ ಅಂತಾರೆ ಬಾಬಾ. 20 मंजिल से गिरकर एकदम ख़त्म हो जाते हैं, ऐसे भी ना हो कि हॉस्पिटल में पड़े रहे दुख भोगे. ಬಾಬಾ ಒಂದು ಮಾತು ಹೇಳ್ತಾರೆ, 20 ಮಹಡಿಯಿಂದ ಮೇಲಿಂದ ಏಕದಮ್ ಬಿದ್ದು ಸತ್ತೋಗ್ಬಿಡ್ತಾರೆ. ಈ ಥರನೂ ಆಗಿರಬಾರ್ದು, ಹಾಸ್ಪಿಟಲಲ್ಲೂ ಬೀಳಬಾರ್ದು ಅಥವಾ ದುಃಖನೂ ಆಗಬಾರ್ದು ಅಂತ. फिर कोई अपने को आग लगा देते हैं, किसने बचा लिया तो कितना दुख भोगते हैं. ಬಾಬಾ ಒಂದು ಮಾತು ಹೇಳ್ತಾರೆ, ಕೆಲವರು ತಮಗೆ ಬೆಂಕಿ ಹಚ್ಕೊಂಡ್ಬಿಡ್ತಾರೆ, ಯಾರಾದರೂ ಅವರನ್ನು ಬಚಾವ್ ಮಾಡಿದರೆ ಎಷ್ಟು ದುಃಖ ಅನುಭವ ಮಾಡ್ತಾರೆ ಅಂತಾರೆ ಬಾಬಾ. ಜಲ್ ಜಾಯ್ ತೋ ಆತ್ಮ ಭಾಗ್ ಜಾಯ್ ಇಸ್ಲಿಯೇ ಜೀವಘಾತ ಕರ್ತೆ ಹೇ. ಬಾಬಾ ಹೇಳ್ತಾರೆ ಸುಟ್ಟೋಗ್ಬಿಟ್ರೆ ಆತ್ಮ ಓಡೋಗ್ಬಿಡ್ತದೆ ಆ ಶರೀರ ಬಿಟ್ಟು, ಅದಕ್ಕೋಸ್ಕರ ಜೀವಘಾತ ಮಾಡ್ಕೊಳ್ತಾರೆ. ಸಮಸ್ತೆ ಜೀವಘಾತ ಕರ್ನೆ ಸೆ ದುಃಖ ಸೆ छूट जाएंगे, जोश आता है तो बस कई तो हॉस्पिटल में कितना दुख भोगते हैं. ಬಾಬಾ ಅಂತಾರೆ ಕೆಲವರು ಅಂದ್ಕೊಳ್ತಾರಂತೆ ಜೀವಘಾತ
ಅಂದರೆ ಜೀವ ಹತ್ಯೆ ಮಾಡ್ಕೊಳ್ಳೋದ್ರಿಂದ ದುಃಖದಿಂದ ನಾವು ಬಿಡಿಸ್ಕೊಳ್ತೇವೆ ಅಂತ ಯಾವಾಗ ಅವರಿಗೆ ಗೊತ್ತಾಗ್ತದೆ ಬಾಬಾ ಹೇಳ್ತಾರೆ ಅವಾಗ ನೋಡಬಾರ್ದು ಕತೆ ಅಂತ. ಕೆಲವರು ಹಾಸ್ಪಿಟಲ್ನಲ್ಲಿ ಎಷ್ಟು ದುಃಖವನ್ನು ಅನುಭವ ಮಾಡ್ತಾರೆ. ಡಾಕ್ಟರ್ ಸಮझते कि दुख से छूट नहीं सकता, इनसे तो अच्छा ಗೋಲಿ दे दे तो यह ಖತಮ್ हो जाए. ಬಾಬಾ ಹೇಳ್ತಾರೆ ನೋಡ್ರಿ, ಕೆಲವೊಮ್ಮೆ ಡಾಕ್ಟ್ರು ಅಂದ್ಕೊಳ್ತಾರಂತೆ ಇವರು ಈ ದುಃಖದಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಇವ್ರಿಗೆ ಮಾತ್ರೆ ಕೊಟ್ಬಿಟ್ರೆ ಸಮಾಪ್ತಿ ಆಗಿಬಿಡಲಿ, ಅಂದರೆ ಸತ್ತೋದ್ರೇ ಒಳ್ಳೆಯದು ಅಂತ. ಪರಂತು वह समझते ऐसे गोली देना महापाप है. आत्मा खुद कहती है इस पीड़ा भोगने से अच्छा है ಶರೀರ छोड़ दे. ಬಾಬಾ ಹೇಳ್ತಿದ್ದಾರೆ. ಆದರೆ ಅವ್ರು ತಿಳ್ಕೊಳ್ತಾರೆ ಈ ಥರ ಮಾತ್ರೆಗಳನ್ನು ಕೊಡೋದು ಕೂಡ ಮಹಾಪಾಪ ಅಂತ. ಆತ್ಮ ಸ್ವಯಂ ಹೇಳ್ತದೆ ಈ ಒಂದು ನೋವನ್ನು ಅನುಭವಿಸೋದಕ್ಕಿಂತ ಶರೀರ ಬಿಡೋದೇ ಒಳ್ಳೆಯದು ಅಂತ. ಅಭಿ ಶರೀರ ಕೌನ್ ಚುಡಾವೆ ಯಹೇ ಅಪಾರ ದುಃಖಕ್ಕೆ ದುನಿಯಾ ವಾಹೆ ಅಪಾರ ಸುಖ. ಹಾಗಾದರೆ ಬಾಬಾ ಹೇಳ್ತಾರೆ ಈ ಶರೀರವನ್ನು ಬಿಡಿಸೋರು ಯಾರು ಅಂತ. ಇದು ಅಪಾರ ದುಃಖದ ಜಗತ್ತಾಗಿದೆ, ಅಲ್ಲಿ ಅಪಾರವಾದ ಸುಖ ಇದೆ. तुम बच्चे समझते हो हम अभी रिटर्न होते हैं, दुखधाम से सुखधाम जाते हैं, तो उनको याद करना है. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ನಾವೆಲ್ಲ ಈಗ ವಾಪಸ್ ಹೋಗುವ ಸಮಯ, ದುಃಖಧಾಮದಿಂದ ಸುಖಧಾಮಕ್ಕೆ ಹೋಗ್ತೇವೆ ಅಂದಮೇಲೆ ಆ ತಂದೆಯನ್ನು ನೆನಪು ಮಾಡಬೇಕು. ಬಾಪ್ ಭಿ ಸಂಗಮ್ ಪರ್ ಆತೆ ಹೇ ಜಬ್ಕಿ ದುನಿಯಾಕ್ಕೂ ಬದಲ್ನಾ ಹೋತಾ ಹೇ. ಬಾಬನು ಕೂಡ ಸಂಗಮ ಯುಗದಲ್ಲಿ ಬರ್ತಾರೆ, ಯಾಕೆಂದರೆ ಈ ಜಗತ್ತನ್ನು ಬದಲಾವಣೆ ಮಾಡಬೇಕಾಗಿದೆ. ಬಾಪ್ कहते मैं आया हूँ तुम बच्चों को सर्व दुखों से छुड़ाकर नई पावन दुनिया में ले जाने. ಬಾಬಾ ಹೇಳ್ತಾರೆ ನಾನು ಬಂದಿದ್ದೀನಿ ನೀವು ಮಕ್ಕಳನ್ನು ಸರ್ವ ದುಃಖಗಳಿಂದ ಬಿಡಿಸಿ ಹೊಸ ಪಾವನ ಜಗತ್ತಿನಲ್ಲಿ ಕರ್ಕೊಂಡು ಹೋಗಲಿಕ್ಕೆ. पावन दुनिया में तोड़े रहते हैं, यहाँ तो बहुत है पतित बने हैं इसलिए बुलाते हैं हे पतित पावन आओ. यह थोड़े ही समझते हैं कि हम महाकाल को बुलाते हैं कि हमें इस चीची दुनिया से घर ले चलो. ಬಾಬಾ ಹೇಳ್ತಾರೆ ಪಾವನ ಜಗತ್ತಿನಲ್ಲಿ ಕೆಲವರು ಮಾತ್ರ ಇರ್ತಾರೆ, ಇಲ್ಲಿ ಭಾಳ ಜನ ಇದ್ದಾರೆ ಪತಿತರಾಗಿದ್ದಾರೆ, ಅದಕ್ಕೋಸ್ಕರ ಕರೀತಾರೆ ಪತಿತ ಪಾವನ ಬಾ ಅಂತ. ಬಾಬಾ ಹೇಳ್ತಾರೆ ಇದನ್ನು ತಿಳ್ಕೊಳ್ತಾರೇನು ನಾವು ಮಹಾಕಾಲನನ್ನು ಕರಿತಿದ್ದೀವಿ ಅಂತ. ನಮ್ಮನ್ನು ಈ ಚೀಚಿ ಜಗತ್ತಿನಿಂದ ಮನೆ ಕರ್ಕೊಂಡು ಹೋಗುವಂತ ಅವ್ರು ತಿಳ್ಕೊಳ್ಳೋದಿಲ್ಲ, ಯಾರನ್ನ ಕರಿತಿದ್ದೀವಿ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ಜರೂರ್ ಬಾಬಾ ಆಯೇಗಾ ಸಬ್ ಮರೆಂಗೆ ತಪ್ ತೋ ಪೀಸ್ ಹೋಗಿನಾ. ಬಾಬಾ ಹೇಳ್ತಾರೆ ಅವಶ್ಯವಾಗಿ ಬಾಬಾ ಬರ್ತಾರೆ, ಎಲ್ಲರೂ ಶರೀರ ಬಿಡ್ತಾರೆ, ಆವಾಗಲೇ ತಾನೇ ಶಾಂತಿ ಆಗೋದು. ಶಾಂತಿ ಶಾಂತಿ ಕರ್ತೆ ರಹತೆ ಹೇ, ಶಾಂತಿ ತೋ ಶಾಂತಿ ಧಾಮೆ ಹೋಗಿ. ಬಾಬಾ ಹೇಳ್ತಿದ್ದಾರೆ ಶಾಂತಿ ಬೇಕು ಅಂತಿರ್ತಾರೆ, ಶಾಂತಿ ಅಂತೂ ಶಾಂತಿಧಾಮದಲ್ಲೇ ಇರ್ತದೆ. ಪರಂತು ಇಸ್ ದುನಿಯಾ ಮೇ ಶಾಂತಿ ಕೈಸೆ ಹೋ ಜಬ್ ತಕ್ ಕಿ ಇತನೇ ಢೇರ್ ಮನುಷ್ಯ ಹೇ. ಬಾಬಾ ಹೇಳ್ತಾರೆ ಈ ಜಗತ್ತಿನಲ್ಲಿ ಶಾಂತಿ ಎಲ್ಲಿಂದ ಬರ್ತದೆ ಅಂದರೆ ಅರ್ಥ ಈ ಜಗತ್ತಿನಲ್ಲಿ ಎಷ್ಟೆಲ್ಲ ಮನುಷ್ಯರಿದ್ದಾರೆ. ಸತ್ಯುಗ್ ಮೇ ತೋ ಸುಖ ಶಾಂತಿ ಇತಿ, ಅಭಿ ತೋ ಕಲಿಯುಗ್ ಮೇ ಅನೇಕ ಧರ್ಮ ಹೇ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಸುಖ ಶಾಂತಿ ಎರಡೂ ಇತ್ತು, ಈಗಂತೂ ಕಲಿಯುಗದಲ್ಲಿ ಅನೇಕ ಧರ್ಮ ಇದೆ. वह जब खत्म हो एक धर्म की स्थापना हो तब तो सुख शांति हो. ಬಾಬಾ ಹೇಳ್ತಾರೆ ಈಗ ಅದೆಲ್ಲ ಸಮಾಪ್ತಿ ಆಗಬೇಕಾಗಿದೆ, ಒಂದು ಧರ್ಮದ ಸ್ಥಾಪನೆಯಾದಾಗ ಸುಖ ಶಾಂತಿ ಎಲ್ಲವೂ ಸಿಗ್ಲಿಕ್ಕೆ ಸಾಧ್ಯ. हाहाकार के बाद फिर जय जयकार होती है, आगे चल देखना मौत का बाजार कितना गर्म होता है. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಹಾಹಾಕಾರದ ನಂತರವೇ ಜಯ ಜಯಕಾರ ಆಗ್ತದೆ, ಮುಂದೆ ಹೋದ ಹಾಗೆ ನೀವೇ ನೋಡಿ ಸಾವಿನ ಮಾರ್ಕೆಟ್ ಎಷ್ಟು ಬಿಸಿಯಾಗಿರ್ತದೆ ಅಂತ. ಕೈಸೆ ಮರ್ತೆ ಹೇ ಬಾಂಬ್ ಸೆ ಬಿ ಆಗ್ ಲಗ್ತಿ ಹೇ. ಬಾಬಾ ಹೇಳ್ತಾರೆ ಹೇಗೆ ಸಾಯ್ತಾರೆ, ಬಾಂಬ್ಸ್ಗಳಿಂದಲೂ ಕೂಡ ಬೆಂಕಿ ಹತ್ತದೆ. ಆಗೆ ಚಲ್ ದೇಖೆಂಗೆ ತೋ ಬಹುತ್ ಕಹೆಂಗೆ ಕಿ ಬರೋಬ್ಬರ್ ವಿನಾಶ್ ತೋ ಹೋಗಾ ಹಿ. ಬಾಬಾ ಹೇಳ್ತಾರೆ ಮುಂದೆ ಹೋದ ಹಾಗೆ ನೋಡ್ತೀರಾ ಭಾಳ ಜನ ಹೇಳ್ತಾರಂತೆ ಅವಶ್ಯವಾಗಿ ವಿನಾಶ ಆಗೋದೆ ಅಂತ. ತುಂಬ ಬಚ್ಚೆ ಜಾನ್ತೆ ಹೋ ಕಿ ಯಾ ಸೃಷ್ಟಿ ಕಾ ಚಕ್ರ ಕೈಸೆ ಫಿರ್ತಾ ಹೇ, ವಿನಾಶ್ ತೋ ಹೋನಾ ಹಿ ಹೇ. ಬಾಬಾ ಹೇಳ್ತಾರೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ಈ ಸೃಷ್ಟಿ ಚಕ್ರ ಹೇಗೆ ತಿರುಗ್ತದೆ, ವಿನಾಶ ಅಂತೂ ಆಗೋದೆ. ಏಕ್ ಧರ್ಮಕ್ಕೆ ಸ್ಥಾಪನಾ ಬಾಪ್ ಕರಾತೆ ಹೇ, ರಾಜಯೋಗ ಬಿ ಸಿಕ್ಲಾತೆ ಹೇ. ಒಂದು ಧರ್ಮದ ಸ್ಥಾಪನೆ ತಂದೆ ಮಾಡಿಸ್ತಾರೆ, ರಾಜಯೋಗವನ್ನು ಕೂಡ ಕಲಿಸ್ತಾರೆ. ಬಾಕಿ ಸಭಿ ಅನೇಕ ಧರ್ಮ ಖಲಾಸ್ ಹೋ ಜಾಯಂಗೆ, ಗೀತಾ ಮೇ ಕುಚ್ ದಿಖಾಯ ನಹೀ ಹೇ. ಬಾಬಾ ಹೇಳ್ತಾರೆ ಇನ್ನು ಅನೇಕ ಧರ್ಮಗಳು ಸಮಾಪ್ತಿಯಾಗಿಬಿಡ್ತವೆ, ಗೀತೆಯಲ್ಲಿ ಏನನ್ನು ಕೂಡ ತೋರಿಸಿಲ್ಲ ಅಂತಾರೆ ಬಾಬಾ. ಫಿರ್ ಗೀತಾ ಪಡ್ನೆ ಕಿ ರಿಸಲ್ಟ್ ಕ್ಯಾ ದಿಖಾತೆ ಪ್ರಲಯ ಹೋಗೈ. ಬಾಬಾ ಹೇಳ್ತಾರೆ ಹಂಗಾದ್ರೆ ಗೀತೆ ಓದಿರೋದ್ರಿಂದ ಅದರ ರಿಸಲ್ಟ್ ಏನು ಅಂತಾರೆ ಬಾಬಾ. ತೋರಿಸ್ತಾರೆ ಪ್ರಳಯ ಆಯಿತು ಅಂತ.
बल जलमयी होती है परंतु सारी दुनिया जलमयी नहीं होती. ಬಾಬಾ ಹೇಳ್ತಾರೆ ಬಲೆ ಜಲಮಯ ಆಗ್ತದೆ, ಆದರೆ ಇಡೀ ಜಗತ್ತು ಜಲಮಯ ಆಗೋದಿಲ್ಲ. भारत तो अविनाशी पवित्र खंड है, उसमें भी आबू सबसे पवित्र तीर्थ स्थान है जहाँ बाप आकर सर्व की सद्गति करते हैं. ಬಾಬಾ ಹೇಳ್ತಾರೆ ಭಾರತ ಅಂತೂ ಅವಿನಾಶಿ ಖಂಡ, ಅದು ಪವಿತ್ರ ಖಂಡವಾಗಿದೆ. ಅದರಲ್ಲಿಯೂ ಕೂಡ ಆಬು, ಮೌಂಟ್ ಆಬು ಎಲ್ಲಕ್ಕಿಂತ ಪವಿತ್ರವಾದಂತಹ ತೀರ್ಥ ಸ್ಥಾನವಾಗಿದೆ. ಅಲ್ಲಿ ಸ್ವಯಂ ತಂದೆ ಬಂದು ಸರ್ವರ ಸದ್ಗತಿ ಮಾಡ್ತಾರೆ. ದಿಲ್ವಾಡ ಮಂದಿರ್ ಕೈಸಾ ಅಚ್ಚಾ ಯಾದಗಾರ್ ಹೇ, ಕಿತ್ನಾ ಅರ್ಥ ಸಹಿತ ಹೇ. ಬಾಬಾ ಹೇಳ್ತಾರೆ ದಿಲ್ವಾಡ ಮಂದಿರ ಎಂತಹ ಒಳ್ಳೆಯ ಯಾದಗಾರ್ ಆಗಿದೆ, ಎಂತಹ ಶ್ರೇಷ್ಠವಾದಂಥ ಮಂದಿರ, ಎಷ್ಟೊಂದು ಅರ್ಥ ಸಹಿತವಾಗಿದೆ. ಪರಂತು ಜಿನ್ಹೋನೆ ಬನವಾಯ ಹೇ ವ ಯ ನೈ ಜಾನ್ತೆ. ಬಾಬಾ ಹೇಳ್ತಾರೆ ಅದನ್ನು ಯಾರು ಮಾಡಿದಾರೋ ಅಂದರೆ ಯಾರು ಕಟ್ಸಿದಾರೋ ಅವ್ರಿಗೂ ಕೂಡ ತಿಳ್ಕೊಂಡಿಲ್ಲ ಅಥವಾ ಅವರು ಅರ್ಥ ಮಾಡ್ಕೊಂಡಿಲ್ಲ. ಫಿರ್ ಭಿ ಅಚ್ಚೆ ಸಮಜ್ದಾರ್ ತೋ ಥೇನ, ದ್ವಾಪರ್ ಮೇ ಜರೂರ್ ಅಚ್ಚೆ ಸಮಜ್ದಾರ್ ಹೋಂಗೆ. ಆದರೂ ಕೂಡ ಬಾಬಾ ಹೇಳ್ತಾರೆ ಅಂಥ ಒಳ್ಳೆ ಮಂದಿರ ಕಟ್ಸಿದ್ದಾರೆ ಅಂದರೆ ಒಳ್ಳೆ ತಿಳುವಳಿಕೆ ಉಳ್ಳವರೇ ಇದ್ರಲ್ವ. ದ್ವಾಪರದಲ್ಲಿ ಅವಶ್ಯವಾಗಿ ಒಳ್ಳೆ ತಿಳುವಳಿಕೆ ಇದ್ದವರು ಇದ್ದರು. कलयुग में तो है सभी तमो प्रधान, सभी मंदिरों से यह ऊंचे जहाँ तुम बैठे हो. ಬಾಬಾ ಹೇಳ್ತಿದ್ದಾರೆ ಕಲಿಯುಗದಲ್ಲಿ ಈಗ ಎಲ್ಲರೂ ಕೂಡ ತಮೋಪ್ರಧಾನ ಆಗಿದ್ದಾರೆ. ಎಲ್ಲರ ಮಂದಿರಕ್ಕಿಂತ ಬಾಬಾ ಹೇಳ್ತಾರೆ ಜಗತ್ತಿನಲ್ಲಿ ಎಷ್ಟೆಲ್ಲ ಮಂದಿರ ಇದ್ದಾವಲ್ಲ ಆ ಎಲ್ಲ ಮಂದಿರಕ್ಕಿಂತ ಶ್ರೇಷ್ಠ ಎಲ್ಲಿ ನೀವು ಕೂತ್ಕೊಂಡಿದ್ದೀರಿ. ತುಮ್ ಜಾನ್ತೆ ಹೋ ಹಮ್ ಹೇ ಚೈತನ್ಯ ವ ಹಮಾರಾ ಹಿ ಜಡ್ ಯಾದಗಾರ್ ಹೇ. ಬಾಬಾ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರಿ ನಾವು ಚೈತನ್ಯದಲ್ಲಿದ್ದೀವಿ, ಇದು ನಮ್ಮದೇ ಜಡ ಯಾದಗಾರ್ ಆಗಿದೆ. ಬಾಕಿ ಕುछ ಸಮಯ ಮಂದಿರಾದಿ ಅವ್ರು ಭೀ ಬಂತೆ रहेंगे. ಬಾಬಾ ಹೇಳ್ತಾರೆ ಇನ್ನು ಸ್ವಲ್ಪ ಸಮಯದ ನಂತರ ಇನ್ನುಳಿದ ಮಂದಿರಗಳೆಲ್ಲ ತಯಾರಾಗ್ತಾ ಹೋಗ್ತವೆ. ಫಿರ್ ತೋ ಟೂಟ್ನೆ ಕಾ ಸಮಯ ಆಯೇಗ, ಸಬ್ ಮಂದಿರಾದಿ ಟೂಟ್ ಫೂಟ್ ಜಾಯೆಂಗೆ. ನಂತರ ಬಾಬಾ ಹೇಳ್ತಿದ್ದಾರೆ ಎಲ್ಲವೂ ಕೂಡ ಬೀಳುವ ಸಮಯ ಬರ್ತದೆ, ಎಲ್ಲ ಮಂದಿರಗಳು ಒಡೆದು ಹಾಳಾಗಿಬಿಡ್ತವೆ. होलसेल मौत होगा, महाभारी महाभारत लड़ाई गाई हुई है ना जिसमें सब खलास हो जाते हैं. ಬಾಬಾ ಒಂದು ಮಾತು ಹೇಳ್ತಿದ್ದಾರೆ, ಇವತ್ತು ಹೋಲ್ಸೇಲ್ ಸಾವಾಗ್ತದೆ. ಮಹಾಭಾರಿ ಮಹಾಭಾರತ ಯುದ್ಧ ಗಾಯನ ಮಾಡ್ತಾರಲ್ವ ಅದರಲ್ಲಿ ಎಲ್ಲರೂ ಸಮಾಪ್ತಿಯಾಗಿಬಿಡ್ತಾರೆ. ಯ ಬಿ ತುಮ್ ಸಮಸ್ತೆ ಹೋ ಬಾಪ್ ಸಂಗಮ್ ಪರ್ ಹಿ ಆತೆ. ಇದು ಕೂಡ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ, ಬಾಬಾ ಸಂಗಮ್ ಯುಗದಲ್ಲೇ ಬರ್ತಾರೆ. ಬಾಪ್ ಕೋ ರಥ್ ತೋ ಚಾಹಿಯೇನಾ, ಶಿವಬಾಬನಿಗೆ ರಥ ಅಂತೂ ಬೇಕಲ್ವಾ. ಆತ್ಮ ಜಬ್ ಶರೀರ ಮೇ ಆತಿ ಹೇ ತಬ್ ಹಿ ಚುರ್ಪುರ್ ಹೋತಿ ಹೇ. ಬಾಬಾ ಒಂದು ಮಾತು ಹೇಳ್ತಾರೆ, ಆತ್ಮ ಯಾವಾಗ ಶರೀರದಲ್ಲಿ ಬರ್ತದೋ ಆವಾಗ ಅದು ಗಲಾಟೆ ಶುರು ಮಾಡ್ತದೆ. ಆತ್ಮ ಶರೀರ ಸೆ ನಿಕಲ್ತಿ ಹೇ ತೋ ಶರೀರ ಜಡ್ ಹೋ ಜಾತಾ ಹೈ. ಯಾವಾಗ ಆತ್ಮ ಶರೀರ ಬಿಟ್ಟು ಹೋಗ್ತದೆ ಆವಾಗ ಶರೀರ ಜಡ ಆಗಿಬಿಡ್ತದೆ. ತೋ ಬಾಪ್ ಸಮझाते हैं ಅಭಿ ತುಮ್ ಘರ್ ಜಾತೆ ಹೋ ತುಮೇ ಲಕ್ಷ್ಮೀನಾರಾಯಣ ಜೈಸಾ ಬನ್ನ ಹೈ. ಈಗ ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನೀವೀಗ ಮನೆಗೆ ಹೋಗ್ತೀರಾ, ನೀವು ಲಕ್ಷ್ಮೀನಾರಾಯಣರ ಹಾಗಾಗಬೇಕು. ತೋ ಐಸೆ ಗುಣ ಭೀ ಚಾಹಿಯೇನಾ, ತುಮ್ ಬಚ್ಚೆ ಇಸ್ ಖೇಲ್ ಕೋ ಭೀ ಜಾನ್ತೆ ಹೋ. ಆ ಲಕ್ಷ್ಮೀನಾರಾಯಣರಾಗ್ತೀರಿ ಅಂದಾಗ ಅಂಥ ಗುಣನೂ ನಿಮ್ಮ ಹತ್ರ ಇರಬೇಕಲ್ವ. ನೀವು ಮಕ್ಕಳು ಈ ಆಟವನ್ನು ತಿಳ್ಕೊಂಡಿದ್ದೀರಿ ಅಂತಾರೆ ಬಾಬಾ. ये खेल कितना ವಂಡರ್ಫುಲ್ ಬನಾ ಹುವಾ ಹೇ, ಇಸ್ ಖೇಲ್ ಕಾ ರಾಜ್ ಬಾಪ್ ಬೈಟ್ ಸಮझाते हैं. ಬಾಬಾ ಹೇಳ್ತಾರೆ ಈ ಆಟವನ್ನು ಎಷ್ಟು ಅದ್ಭುತವಾಗಿ ಮಾಡಲ್ಪಟ್ಟಿದೆ, ಈ ಆಟದ ರಹಸ್ಯವನ್ನು ಬಾಬಾ ಕುತ್ಕೊಂಡು ತಿಳಿಸ್ಕೊಡ್ತಾರೆ. बाप नॉलेजफुल बीज रूप है ना, बाप ही आकर सारे वृक्ष की नॉलेज देते हैं. इसमें क्या क्या होता है, तुमने इसमें कितना पार्ट बजाया. ಬಾಬಾ ಹೇಳ್ತಾರೆ ತಂದೆ ನಾಲೆಜ್ಫುಲ್ ಆಗಿದ್ದಾರೆ, ಬೀಜ ರೂಪ ಅಲ್ವಾ, ತಂದೆನೇ ಬಂದು ಇಡೀ ವೃಕ್ಷದ ಜ್ಞಾನ ಕೊಡ್ತಾರೆ. ಇದರಲ್ಲಿ ಏನೇನಿದೆ, ನೀವು ಇದರಲ್ಲಿ ಎಷ್ಟು ಪಾತ್ರವನ್ನು ಅಭಿನಯಿಸಿದ್ರಿ. ಆದಾಕಲ್ಪೆ ದೇವಿ ರಾಜ್, ಆದಾಕಲ್ಪೆ ಆಸುರಿ ರಾಜ್. ಬಾಬಾ ಹೇಳ್ತಾರೆ ಅರ್ಧಕಲ್ಪ ದೈವಿ ರಾಜ್ಯ ಆದರೆ अर्धा कल्प आसुरी राज्य. जो अच्छे अच्छे बच्चे हैं उनकी बुद्धि में सारी नॉलेज रहती है. बाप आप समान टीचर बनाते हैं. ಬಾಬಾ ಹೇಳ್ತಾರೆ ಯಾರಿಲ್ಲಿ ಒಳ್ಳೊಳ್ಳೆ ಮಕ್ಕಳಿದ್ದಾರೆ ಅವರಲ್ಲಿ ಎಲ್ಲ ಜ್ಞಾನ ತುಂಬಿಕೊಂಡಿರ್ತದೆ. ತಂದೆಯ ಸಮಾನ ಟೀಚರ್ ಆಗ್ತಾರೆ. ಶಿವಬಾಬನು ಕೂಡ ಅವ್ರನ್ನ ತನ್ನ ಸಮಾನ ಟೀಚರ್ ಮಾಡ್ಕೊಳ್ತಾರೆ. ಟೀಚರ್ भी नंबरवार तो होते हैं, कई तो टीचर होकर फिर बिगड़ पड़ते हैं. ಬಾಬಾ ಹೇಳ್ತಾರೆ ಟೀಚರು ಕೂಡ ನಂಬರ್ವಾರ್ ಆಗಿರ್ತಾರೆ, ಕೆಲವರು ಟೀಚರ್ ಆಗಿ ಮತ್ತೆ ಹಾಳಾಗ್ತಾರೆ, ಅಂದರೆ ಬಾಬನ ಬಿಟ್ಟು ಹೋಗ್ತಾರೆ. ಬಹುತೋಂಕು ಸಿಕ್ಲಾಕರ್ ಖುದ್ ಖತಮ್ ಹೋ ಜಾತೆ ಹೈ, ಅನೇಕರಿಗೆ ಕಲಿಸಿ ತಾವು ಹೋಗಿಬಿಡ್ತಾರೆ. छोटे छोटे बच्चों में भिन्न भिन्न संस्कार होते हैं. बाप समझाते यहाँ भी जो ज्ञान ठीक रीति नहीं उठाते, चलन नहीं सुधारते हैं, वो बहुतों को दुख देने के निमित्त बन जाते हैं.
ಬಾಬಾ ಹೇಳ್ತಿದ್ದಾರೆ, ಈಗ ಸಣ್ಣ ಸಣ್ಣ ಮಕ್ಕಳಲ್ಲಿ ಬೇರೆ ಬೇರೆ ಥರದ ಸಂಸ್ಕಾರ ಇರ್ತದೆ. ಹಾಗೆ ಬಾಬಾ ತಿಳಿಸ್ಕೊಡ್ತಾರೆ, ಇಲ್ಲಿಯೂ ಕೂಡ ಜ್ಞಾನ ಸರಿಯಾಗಿ ತೆಗೆದುಕೊಳ್ದಿದ್ರೆ, ಚಲನೆ ಸುಧಾರಣೆ ಮಾಡ್ಕೊಳ್ದಿದ್ರೆ ಅಂಥವರು ಭಾಳ ಜನರಿಗೆ ದುಃಖ ಕೊಡಲಿಕ್ಕೆ ನಿಮಿತ್ತರಾಗಿಬಿಡ್ತಾರೆ. यह भी शास्त्रों में दिखाया है, असुर छिपा कर बैठते थे, फिर बाहर जाकर ट्रेटर बन कितना तंग करते थे. ಬಾಬಾ ಹೇಳ್ತಾರೆ, ಇದನ್ನು ಕೂಡ ಶಾಸ್ತ್ರದಲ್ಲಿ ತೋರಿಸ್ತಾರೆ ನೋಡಿ. ಅಸುರರು ಮುಚ್ಕೊಂಡು ಬಂದು ಕುತ್ಕೊಳ್ತಿದ್ರು, ಅಂದರೆ ಆ ದೇವತೆಗಳ ಮಧ್ಯದಲ್ಲಿನೇ ಅವರು ಬಂದು ಕುತ್ಕೊಳ್ತಿದ್ರು. ಆಮೇಲೆ ಅಮೃತ ಕುಡಿತಿದ್ರು. ಹೊರಗಡೆ ಹೋಗಿ ವಿರೋಧಿಗಳಾಗಿ ಎಷ್ಟೆಲ್ಲ ತೊಂದರೆ ಕೊಡ್ತಾಯಿದ್ರು ಅಂತ. ಯತ್ತು ಸಭಿ ಹೋತಾ ಹಿ ರಹತಾ ಹೈ, ऊंचते ऊंच बाप जो स्वर्ग की स्थापना करते हैं तो कितने विघ्न रूप बन पड़ते हैं. ಬಾಬಾ ಹೇಳ್ತಾರೆ, ಇದು ಕೂಡ ಎಲ್ಲವೂ ಆಗ್ತಾನೆ ಇರ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಯಾರು ಸ್ವರ್ಗ ಸ್ಥಾಪನೆ ಮಾಡ್ತಾರೆ, ಬಾಬಾ ಹೇಳ್ತಾರೆ ಅವ್ರ ಕಾರ್ಯದಲ್ಲಿ ಎಷ್ಟು ಜನ ವಿಘ್ನರೂಪ ಆಗಿಬಿಡ್ತಾರೆ ಅಂತಾರೆ ಬಾಬಾ. ಬಾಪ್ ಸಮझाते हैं, तुम बच्चे सुख शांति के टावर हो, तुम बहुत रॉयल हो. ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ನೀವು ಸುಖ ಶಾಂತಿಯ ಸ್ತಂಭ ಆಗಿದ್ದೀರಾ, ನೀವು ಬಹಳ ರಾಯಲ್ ಇದ್ದೀರಿ ಮಕ್ಕಳೇ. ತುಮ್ಸೆ ರಾಯಲ್ ಈ ಸಮಯ कोई होता नहीं, बेहद के बाप के बच्चे हो तो कितना मीठा होकर चलना है. ಬಾಬಾ ಹೇಳ್ತಾರೆ, ನಿಮಗಿಂತ ರಾಯಲ್ ಈ ಸಮಯದಲ್ಲಿ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀರಿ ಅಂದಮೇಲೆ ಎಷ್ಟು ಮಧುರರಾಗಿ ನಡಿಬೇಕು. ಕಿಸ್ಕೋ ದುಃಖ ನೈ ದೇನಾ ಹೇ, ನೈ ತೋ ಅಂತ್ ಮೇ ಯಾದ್ ಆಯೇಗಾ. ಬಾಬಾ ಹೇಳ್ತಾರೆ, ಯಾರಿಗೂ ದುಃಖ ಕೊಡಬಾರ್ದು, ಇಲ್ಲ ಅಂದ್ರೆ ಅದು ಕೊನೆಗೆ ನೆನಪು ಬರ್ತದೆ ಅಂತಾರೆ ಬಾಬಾ. ಫಿರ್ ಸಜಾಯಿ ಖಾನಿ ಹೋಗಿ ಬಾಪ್ ಕತೆ ಅಭಿ ತೋ ಘರ್ ಚಲ್ನಾ ಹೇ. ಬಾಬಾ ಹೇಳ್ತಾರೆ, ನಂತರ ಶಿಕ್ಷೆ ತಿನ್ನಬೇಕಾಗ್ತದೆ. ಈಗಂತೂ ಬಾಬಾ ಹೇಳ್ತಾರೆ ವಾಪಸ್ ಮನೆಗೆ ಹೋಗಬೇಕು. सूक्ष्मतन में बच्चों को ब्रह्मा का साक्षात्कार होता है, इसलिए तुम भी ऐसे सूक्ष्मतनवासी बनो. ಬಾಬಾ ಹೇಳ್ತಾರೆ, ಸೂಕ್ಷ್ಮತನದಲ್ಲಿ ಮಕ್ಕಳಿಗೆ ಬ್ರಹ್ಮನ ಸಾಕ್ಷಾತ್ಕಾರ ಆಗ್ತದೆ, ಅದಕ್ಕೋಸ್ಕರ ನೀವು ಕೂಡ ಈ ಥರ ಸೂಕ್ಷ್ಮತನವಾಸಿಗಳಾಗಿ ಅಂತಾರೆ ಬಾಬಾ. ಮೂವಿ ಕಿ ಪ್ರಾಕ್ಟೀಸ್ ಕರ್ನಿ ಹೈ, ಬಹುತ್ ಕಮ್ ಬೋಲ್ನಾ ಹೈ, ಮೀಠಾ ಬೋಲ್ನಾ ಹೈ. ಬಾಬಾ ಹೇಳ್ತಿದ್ದಾರೆ, ಎಷ್ಟು ಸಾಧ್ಯನೋ ಅಷ್ಟು ಮೌನದಲ್ಲಿರುವ ಪ್ರಾಕ್ಟೀಸ್ ಮಾಡಿ ಅಂತಾರೆ ಬಾಬಾ. ಬಹಳ ಕಡಿಮೆ ಮಾತಾಡಬೇಕು, ಮಧುರವಾಗಿ ಮಾತನಾಡಬೇಕು. ಐಸಾ ಪುರುಷಾರ್ಥ ಕರ್ತೆ ಕರ್ತೆ ತುಮ್ ಶಾಂತಿ ಕೆ ಟಾವರ್ ಬನ್ ಜಾಯಂಗೆ. ಬಾಬಾ ಹೇಳ್ತಾರೆ, ಈ ಥರ ಪುರುಷಾರ್ಥ ಮಾಡ್ತಾ ಮಾಡ್ತಾ ನೀವು ಶಾಂತಿಯ ಸ್ತಂಭನೇ ಆಗಿಬಿಡ್ತೀರ. ತುಮಕೋ ಸಿಕ್ಲಾನೆ ವಾಲಾ ಬಾಪ್ ಹೇ, ಫಿರ್ ತುಮೆ ಅವರೋಂಕೋ ಸಿಕ್ಲಾನಾ ಹೇ. ಬಾಬಾ ಹೇಳ್ತಾರೆ, ನಿಮಗೆ ಕಲಿಸುವಂಥವ್ರು ತಂದೆಯಾಗಿದ್ದಾರೆ, ನೀವು ನಂತರ ಬೇರೆಯವ್ರಿಗೂ ಕೂಡ ಕಲಿಸಬೇಕು. ಭಕ್ತಿ ಮಾರ್ಗ ಟಾಕಿ ಮಾರ್ಗ ಹೇ, ಅಭಿ ತುಮಕೋ ಬನ್ನ ಹೇ ಸೈಲೆನ್ಸ್. ಭಕ್ತಿ ಮಾರ್ಗ ಮಾತಾಡುವ ಮಾರ್ಗ ಅಂತಾರೆ ಬಾಬಾ. ಅಲ್ಲಿ ಮಾತಾಡಿದ್ರೇ ಇಷ್ಟ, ಮಂತ್ರ ಹೇಳಿದ್ರೇ ಇಷ್ಟ, ಅಲ್ಲಿ ಭಜನೆ ಮಾಡಿದ್ರೇ ಇಷ್ಟ. ಬಾಬಾ ಹೇಳ್ತಾರೆ, ಅಭಿ ತುಮಕೋ ಬನ್ನ ಹೇ ಸೈಲೆನ್ಸ್, ಆದರೆ ಈಗ ನೀವು ಆಗಬೇಕಾಗಿದೆ ಶಾಂತ ಅಂತಾರೆ ಬಾಬಾ. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते, रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणेಗೋಸ್ಕರ मुख्य सार, बहुत रॉयल्टी से मीठा होकर चलना है. शांति और सुख का टावर बनने के लिए बहुत कम और मीठा बोलना है. ಬಾಬಾ ಹೇಳ್ತಿದ್ರೆ, ಬಹಳ ರಾಯಲ್ಟಿಯಿಂದ ಮಧುರರಾಗಿ ನಡಿಬೇಕು. ಶಾಂತಿ ಮತ್ತು ಸುಖದ ಸ್ತಂಭ ಆಗೋದಕ್ಕೋಸ್ಕರ ಬಹಳ ಕಡಿಮೆ ಮತ್ತು ಮಧುರವಾಗಿ ಮಾತನಾಡಬೇಕು. ಮೂವಿಗೆ ಪ್ರಾಕ್ಟೀಸ್ ಕರ್ನಿ ಹೇ, ಟಾಕಿ ಮೇ ನೈ ಆನಾ ಹೇ. ಬಾಬಾ ಹೇಳ್ತಾರೆ, ಎಷ್ಟು ಸಾಧ್ಯನೋ ಅಷ್ಟು ಶಾಂತಿಯಲ್ಲಿರುವ ಪ್ರಾಕ್ಟೀಸ್ ಮಾಡಬೇಕು, ಅಂದರೆ ಮೌನದಲ್ಲಿರುವ ಪ್ರಾಕ್ಟೀಸ್ ಮಾಡಬೇಕು, ಮಾತಿನಲ್ಲಿ ಬರಬಾರ್ದು ಅಂತಾರೆ ಬಾಬಾ. ಸೆಕೆಂಡ್, ಸ್ವಯಂ ಕಿ ದೈವಿ ಚಲನ್ ಬನಾನಿ ಹೇ, ಚುಯಿ ಮುಯಿ ನೈ ಬನ್ನ ಹೇ. ಬಾಬಾ ಹೇಳ್ತಾರೆ, ಸ್ವಯಂವನ್ನು ದೈವಿ ಚಲನೆ ಮಾಡಿಕೊಳ್ಬೇಕು, ಮುಟ್ಟಿದರೆ ಮುನಿ ಆಗಬಾರ್ದು. ಲಡಾಯಿಕೆ ಪಹಲೆ ಕರ್ಮಾತೀತ ಅವಸ್ಥಾ ತಕ್ ಪਹੁಂಚನಾ ಹೇ, ಯುದ್ಧಕ್ಕಿಂತ ಮೊದಲೇ ಕರ್ಮಾತೀತ ಅವಸ್ಥೆಯನ್ನು ತಲುಪಬೇಕು. ನಿರ್ವಿಕಾರಿ ಬನಾನಿಕ್ಕೆ ಸೇವಾ ಕರ್ನಿ ಹೇ. ಬಾಬಾ ಹೇಳ್ತಾರೆ, ಸ್ವಯಂ ನಿರ್ವಿಕಾರಿಯಾಗಿ ಬೇರೆಯವ್ರನ್ನೂ ನಿರ್ವಿಕಾರಿ ಮಾಡುವ ಸೇವೆ ಮಾಡಬೇಕು. ವರದಾನ, पवित्र प्यार की पालना द्वारा सर्व को स्नेह के सूत्र में बांधने वाले मास्टर स्नेह के सागर भव. ವರದಾನ ಕೊಡ್ತಾರೆ ಬಾಬಾ, ಪವಿತ್ರ ಪ್ರೀತಿಯ ಪಾಲನೆಯ ಮೂಲಕ ಸರ್ವರಿಗೂ ಸ್ನೇಹದ ಸೂತ್ರದಲ್ಲಿ ಬಂಧಿಸುವಂತಹ ಮಾಸ್ಟರ್ ಸ್ನೇಹದ ಸಾಗರರಾಗಿರಿ. जब स्नेह के सागर और स्नेह संपन्न नदियों का मेला होता है
तो नदी भी बाप समान मास्टर स्नेह का सागर बन जाती है. ಬಾಬಾ ಹೇಳ್ತಾರೆ ಯಾವಾಗ ಸ್ನೇಹದ ಸಾಗರ ತಂದೆ ಮತ್ತು ಸ್ನೇಹ ಸಂಪನ್ನ ನದಿಗಳ ಮೇಳ ಆಗ್ತದೆ, ಆಗ ನದಿಯೂ ಕೂಡ ತಂದೆಯ ಸಮಾನ ಮಾಸ್ಟರ್ ಸ್ನೇಹ ಸಾಗರ ಆಗಿಬಿಡ್ತದೆ. इसलिए विश्व की आत्माएं स्नेह के अनुभव से स्वतः समीप आती है. ಅದಕ್ಕೋಸ್ಕರ ವಿಶ್ವದ ಆತ್ಮಗಳು ಸ್ನೇಹದ ಅನುಭವದಿಂದ ಸ್ವತಃ ತಂದೆಯ ಸಮೀಪಕ್ಕೆ ಬರ್ತಾರೆ. ಪವಿತ್ರ ಪ್ಯಾರ್ व ईश्वरीय परिवार की पालना चुंबक के समान ಸ್ವತಃ ಹರ್ ಏಕ್ ಕೋ ಸಮೀಪ ಲೇ ಆತಾ ಹೈ. ಬಾಬಾ ಹೇಳ್ತಾರೆ ಪವಿತ್ರವಾದಂಥ ಪ್ರೀತಿ ಅಥವಾ ಈಶ್ವರೀಯ ಪರಿವಾರದ ಪಾಲನೆ ಅದು ಚುಂಬಕದ ಸಮಾನ ಸ್ವತಃವಾಗಿ ಪ್ರತಿಯೊಬ್ಬರನ್ನು ಸಮೀಪಕ್ಕೆ ಕರ್ಕೊಂಡು ಬರ್ತದೆ. ಯ ईश्वरीय स्नेह सबको सहयोगी बनाए आगे बढ़ने के सूत्र में बांध देता है. ಬಾಬಾ ಹೇಳ್ತಾರೆ ಈಶ್ವರೀಯ ಸ್ನೇಹ ಎಲ್ಲರನ್ನ ಸಹಯೋಗಿಗಳನ್ನಾಗಿ ಮಾಡಿ ಮುಂದುವರಿಯುವ ಸೂತ್ರದಲ್ಲಿ ಬಂಧಿಸಿಬಿಡ್ತದೆ. ಸ್ಲೋಗನ್ संकल्प, बोल, समय, गुण और शक्तियों के खजाने जमा करो तो इनका सहयोग मिलता रहेगा. ಬಾಬಾ ಸ್ಲೋಗನ್ ಹೇಳ್ತಾರೆ ಸಂಕಲ್ಪ, ಮಾತು, ಸಮಯ, ಗುಣ ಮತ್ತು ಶಕ್ತಿಗಳ ಖಜಾನೆಯನ್ನು ಜಮಾ ಮಾಡ್ಕೊಳ್ತಾ ಹೋಗಿ ಆಗ ಇವರ ಅಂದರೆ ತಂದೆಯ ಸಹಯೋಗ ಸಿಗ್ತಾ ಹೋಗ್ತದೆ. ಅಚ್ಚ ಓಂ ಶಾಂತಿ. शिव परमात्मा परंज्योति शिव परमात्मा परंज्योति शिव परमात्मा ज्ञान सागरा परमात्मा ज्ञान सागरा परमात्मा शांति सागरा परमात्मा शांति सागरा परमात्मा परमपिता शिव परमात्मा परमपिता शिव परमात्मा परंज्योति शिव परमात्मा परंज्योति शिव परमात्मा सद्गुरु शिक्षक बाबा नीनु सद्गुरु शिक्षक बाबा नीनु बालक नानु पालक नीनु बालक नानु पालक नीनु सद्गुरु शिक्षक बाबा नीनु ಮೂರು ಲೋಕಗಳ ಒಡೆಯನು ನೀನು ಮೂರು ಲೋಕಗಳ ಒಡೆಯನು ನೀನು ಪತಿತನು ನಾನು ಪಾವನ ನೀನು ಪತಿತನು ನಾನು ಪಾವನ ನೀನು ಪರಮಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ ಜ್ಞಾನ ಸಾಗರ परमात्मा शांति सागर परमात्मा परमपिता शिव परमात्मा परंज्योति शिव परमात्मा
ಸಖನು ನೀನು ಸಾಥಿಯು ನೀನು, ಸಖನು ನೀನು ಸಾಥಿಯು ನೀನು, ರಕ್ಷಕರಿಗೆಲ್ಲ ರಕ್ಷಕ ನೀನು, ರಕ್ಷಕರಿಗೆಲ್ಲ ರಕ್ಷಕ ನೀನು, ಸಖನು ನೀನು ಸಾಥಿಯು ನೀನು, ಸಖನು ನೀನು ಸಾಥಿಯು ನೀನು, ಜನನಿ ಜನಕ ಸಕಲವು ನೀನು, ಜನನಿ ಜನಕ ಸಕಲವು ನೀನು, ಬಂಧುವು ನೀನು ಸಿಂಧುವು ನೀನು, ಬಂಧುವು ನೀನು ಸಿಂಧುವು ನೀನು, ಪರಮಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ, ಜ್ಞಾನ ಸಾಗರ ಪರಮಾತ್ಮ, ಶಾಂತಿ ಸಾಗರ ಪರಮಾತ್ಮ, ಪರಮಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ. ಸಕಲ ಸಂಬಂಧ ಸಂಸಾರ ನೀನು, ಸುಖಕರ ಶುಭಕರ ಬಾಬಾ ನೀನು, ಸಕಲ ಸಂಬಂಧ ಸಂಸಾರ ನೀನು, ಸುಖಕರ ಶುಭಕರ ಬಾಬಾ ನೀನು, ಸಕಲ ಸಂಬಂಧ ಸಂಸಾರ ನೀನು, ಸುಖಕರ ಶುಭಕರ ಬಾಬಾ ನೀನು, ತಂದಿಹೆ ವರಗಳ ಮಾಲೆಯ ನೀನು, ತಂದಿಹೆ ವರಗಳ ಮಾಲೆಯ ನೀನು, ಮಂಗಳಕರ ವರದಾನಿಯು ನೀನು, ಮಂಗಳಕರ ವರದಾನಿಯು ನೀನು, ಪರಮಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ, ಪರಮಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ, ಜ್ಞಾನ ಸಾಗರ ಪರಮಾತ್ಮ, ಶಾಂತಿ ಸಾಗರ ಪರಮಾತ್ಮ, ಜ್ಞಾನ ಸಾಗರ ಪರಮಾತ್ಮ, ಶಾಂತಿ ಸಾಗರ ಪರಮಾತ್ಮ, ಪರಮಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ, ಪರಮಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ. ಬಾಬಾ
ಗೋಪಿಕೆ ನಿನ್ನ ಪ್ರೇಮ ಮುರಳಿಯಿಂದ ನಿನ್ನ ಪ್ರೇಮ ಮುರಳಿಯಿಂದ ತಣಿವ ರಾಧಿಕೆ ತಣಿವ ರಾಧಿಕೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ಎನಿತು ಜನ್ಮ ಕಾಡು ತಿರುಗಿದೆ ನಿನ್ನ ಮರೆತು ಎನಿತು ಜನ್ಮ ಕಾಡು ತಿರುಗಿದೆ ಮುಳ್ಳು ಕಳ್ಳಿ ಕಂಟಿ ದಾಟಿ ಮುಳ್ಳು ಕಳ್ಳಿ ಕಂಟಿ ದಾಟಿ ನಿನ್ನ ಕೂಡಿದೆ ಕೂಡಿದೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ಬ್ರಹ್ಮನಿಂದ ನಿನ್ನ ನೋಡಿದೆ ಆದಿದೇವ ಬ್ರಹ್ಮನಿಂದ ನಿನ್ನ ನೋಡಿದೆ ಮುರಳಿಗಾನ ಕೇಳಿ ಕೇಳಿ ಮುರಳಿಗಾನ ಕೇಳಿ ಕೇಳಿ ನಲಿದು ಹಾಡಿದೆ ನಲಿದು ಹಾಡಿದೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನಿನ್ನ ಕೈಯ ಹಿಡಿದ ಮೇಳಲಿ ನಿನ್ನ ಮಿಲನ ಪಡೆದ ಮೇಲೆ ನಿನ್ನ ಮಿಲನ ಪಡೆದ ಮೇಲೆ ಏನ ಬೇಡಲಿ ಏನ ಬೇಡಲಿ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನಿನ್ನ ಪ್ರೇಮ ಮುರಳಿಯಿಂದ ತಣಿವ ರಾಧಿಕೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನಾನೇ ಗೋಪಿಕೆ
ಸಮಯ ಬಂದಿದೆ, ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ತನ್ನ ತಾನು ಅರಿವ ಸಮಯ, ತನ್ನ ತಾನು ಅರಿವ ಸಮಯ, ಅರಿತು ಪಾತ್ರ ಮಾಳ್ಪ ಸಮಯ, ಅರಿತು ಪಾತ್ರ ಮಾಳ್ಪ ಸಮಯ. ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ಸಂಗಮದ ಯುಗದಲ್ಲಿ, ಸಂಗಮದ ಯುಗದಲ್ಲಿ, ಈ ಕೊನೆಯ ಘಳಿಗೆಯಲ್ಲಿ, ಈ ಕೊನೆಯ ಘಳಿಗೆಯಲ್ಲಿ, ಶಿವಬಾಬನ ನೆನಪಿನಲ್ಲಿ, ಶಿವಬಾಬನ ನೆನಪಿನಲ್ಲಿ, ರಾಜಯೋಗದಲ್ಲಿ ನಡೆವ, ರಾಜಯೋಗದಲ್ಲಿ ನಡೆವ ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ಪಾಪದಿಂದ ಪುಣ್ಯದೆಡೆಗೆ, ಪಾಪದಿಂದ ಪುಣ್ಯದೆಡೆಗೆ, ನರಕದಿಂದ ನಾಕದೆಡೆಗೆ, ನರಕದಿಂದ ನಾಕದೆಡೆಗೆ, ಕತ್ತಲಿಂದ ಬೆಳಕಿನೆಡೆಗೆ, ಕತ್ತಲಿಂದ ಬೆಳಕಿನೆಡೆಗೆ, ದುಃಖದಿಂದ ಸುಖಕ್ಕೆ ನಡೆವ, ದುಃಖದಿಂದ ಸುಖಕ್ಕೆ ನಡೆವ ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ಪಂಚವಿಕಾರಗಳನ್ನು ಕಳೆದು, ಪಂಚವಿಕಾರಗಳನ್ನು ಕಳೆದು, ರಾವಣ ರಾಜ್ಯವನ್ನು ತೊರೆದು, ರಾವಣ ರಾಜ್ಯವನ್ನು ತೊರೆದು, ರಾಮ ರಾಜ್ಯದಲ್ಲಿ ಮೆರೆದು, ರಾಮ ರಾಜ್ಯದಲ್ಲಿ ಮೆರೆದು, ಸತ್ಯಯುಗದ ಶುಭವ ಕರೆವ, ಸತ್ಯಯುಗದ ಶುಭವ ಕರೆವ ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ತನ್ನ ತಾನು ಅರಿವ ಸಮಯ, ಅರಿತು ಪಾತ್ರ ಮಾಳ್ಪ ಸಮಯ, ಸಮಯ ಬಂದಿದೆ, ಈಗ ಸಮಯ ಬಂದಿದೆ, ಸಮಯ ಬಂದಿದೆ, ಸಮಯ ಬಂದಿದೆ.
ಕಲಿಯುಗದ ಕೊನೆಯಲ್ಲಿ ಸಂಗಮದ ಮೊದಲಲ್ಲಿ ಜ್ಞಾನ ಸೂರ್ಯನು ಬರಲು ಬೆಳಗಾಯಿತು ಬೆಳಗಾಯಿತು. ಕಲಿಯುಗದ ಕೊನೆಯಲ್ಲಿ ಸಂಗಮದ ಮೊದಲಲ್ಲಿ ಕಲಿಯುಗದ ಕೊನೆಯಲ್ಲಿ ಸಂಗಮದ ಮೊದಲಲ್ಲಿ ಜ್ಞಾನ ಸೂರ್ಯನು ಬರಲು ಬೆಳಗಾಯಿತು ಜ್ಞಾನ ಸೂರ್ಯನು ಬರಲು ಬೆಳಗಾಯಿತು. ಕಾರಿರುಳ ಕತ್ತಲೆಯು ಕಾಲ್ಕಿತ್ತು ಓಡಿರಲು ಕಾರಿರುಳ ಕತ್ತಲೆಯು ಕಾಲ್ಕಿತ್ತು ಓಡಿರಲು ಶಿವ ಬಾಬಾ ನಿನ್ನಿಂದ ಬೆಳಗಾಯಿತು ಶಿವ ಬಾಬಾ ನಿನ್ನಿಂದ ಬೆಳಗಾಯಿತು ಬೆಳಗಾಯಿತು. ಕಲಿಯುಗದ ಕೊನೆಯಲ್ಲಿ ಸಂಗಮದ ಮೊದಲಲ್ಲಿ ಜ್ಞಾನ ಸೂರ್ಯನು ಬರಲು ಬೆಳಗಾಯಿತು ಬೆಳಗಾಯಿತು. ಶಾಂತಿಯ ತಂಗಾಳಿ ಪ್ರೀತಿಯ ಓ ಬಿಸಿಲು ಶಾಂತಿಯ ತಂಗಾಳಿ ಪ್ರೀತಿಯ ಓ ಬಿಸಿಲು ಆತ್ಮನ ತೋಟದಲ್ಲಿ ಬೀಸುತ್ತಿರಲು ಆತ್ಮನ ತೋಟದಲ್ಲಿ ಬೀಸುತ್ತಿರಲು ಎಂಥ ಸುಂದರ ಸ್ಪರ್ಶ ಮರೆಯಲಾರದ ಹರ್ಷ ಎಂಥ ಸುಂದರ ಸ್ಪರ್ಶ ಮರೆಯ